ಪ್ಲೇಟ್ ಮುಚ್ಚು. ಇನ್ನೊಂದು ಕೆಜಿ ಇರ್ಲಿ 2 ಕೆಜಿ ಇರ್ಲಿ ಮೀನು. ನೀನು ಎದ್ದು ನಡೆಯರೆ ಫಸ್ಟ್ ನೀರು ಹೋಗಿಲ್ಲ ಏನ್ ಸಾಧ್ಯತೆ ನಡೆಯರೆ ಇವಾಗ ಇವೆಲ್ಲ ಸೊ ನಮ್ಮ ಹುಡುಗರೆಲ್ಲ ಸೇರಿಬಿಟ್ಟು ಮೀನು ಹಿಡಿಯೋಣ ಅಂತೇಳಿ ಹಳ್ಳಕ್ಕೆ ಬಂದರು. ಸರಿ ನಾನು ಒಂದು ವೀಡಿಯೋ ಆಗುತ್ತಂತೇಳಿ ಇವರಿಂದ ಬಂದರೆ ನನಗೆ ನೀರು ಉಗ್ಲಿಕ್ಕೆ ಇಟ್ಬಿಡೋದ. ನೀರಂತೂ ಉಗ್ದೆ ಗುರು, ನೀರು ಹಾಗೆ ಬರ್ತಾಯಿತ್ತು. ಬಟ್ ಸುಸ್ತಾಗ್ಬಿಟ್ಟು ಎಲ್ಲ ನೀರು ಖಾಲಿ ಮಾಡಿದೆ. ಅದರಲ್ಲಿ ನಮ್ಮ ಹುಡುಗರು ಹುಡುಕಿ ಮೀನು ಹಿಡಿತಾಯಿದ್ರು. ಹಿಡಿದ್ಬಿಟ್ಟು ಅವನ್ನ ಗಡ್ಡಿಗೆ ಎಸ್ದ್ರೆ ನಮ್ಮ ಹುಡುಗರು ಅವನ್ನೆಲ್ಲ ಸೇರಿಸು ಗಡ್ಡಿಗೆ ಎಸ್ದಿರೋ ಮೀನಲ್ಲಿ 2 ಮೀನು ತೊಗೊಂಡ್ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಇಡ್ತಾ ಇದ್ದ. ಇನ್ನೂ ಇರುವಂಥ ಮೀನುಗಳನ್ನ ನಮ್ಮ ಹುಡುಗರು ಬಕೆಟಲ್ಲಿ ಹಾಕ್ಬಿಟ್ಟು ಸ್ವಚ್ಛತೆ ಮಾಡ್ತಾಯಿದ್ರು. ಅವನ್ನೆಲ್ಲ ತೊಗೊಂಡು ನಾವು ಬಂದಿದ್ದು ಎಲ್ಲಿಗಪ್ಪ ಅಂತಂದರೆ ನಮ್ಮ ಒಂದು ಕುಂಟೆ ಹತ್ರ ಇರುವಂಥ ಒಂದು ಬಂಡೆಗೆ. ಸೊ ಫೈನಲಿ ಇಷ್ಟು ಹಿಡಿದಿದ್ವಿ. ಅವಾಗಲಿಂದ ತಿಳ್ಬಿದ್ದು ಯಾವಾಗಪ್ಪ ಅಂತಂದರೆ 3 ಗಂಟೆಲಿಂದ ಸ್ಟಾರ್ಟ್ ಮಾಡಿರೋದು. ಈಗ 5 ಗಂಟೆ ಆಗಿದೆ. ಬಟ್ ಇಷ್ಟೊತ್ತಿಗೆ ಇಷ್ಟು ಹಿಡಿದಿದ್ವಿ. ಇನ್ನು ವಿಡಿಯೋ ಮೀನಂತೂ ಸಿಕ್ಕಿದವ. ಈಗ ಪಾತ್ರೆಯ ಸಂತೆಯ ಚಿಂತೆ ಗುರು, ಅದನ್ನೇ ಯೋಚನೆ ಮಾಡ್ತಾ ಮಾತಾಡ್ತಾ ಇದ್ವಿ. 3 ಬೆಳ್ಳುಳ್ಳಿ ಪೇಸ್ಟ್, 3 ಕಾಟ್ ಪುಡಿ, ಧನಿಯಾ ಪುಡಿ ಅಷ್ಟೇನಾ? ಅಲ್ಲ ಸೊ ಮೀನು ಹಿಡಿದಿದ್ದು 2 ಗಂಟೆ ಆದರೆ ಮೀನನ್ನು ಕ್ಲೀನ್ ಮಾಡೋದೇ 3 ಗಂಟೆ ಆಗ್ಬಿಡ್ತು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಎಲ್ಲ ಚಿಕ್ಕವಿದ್ವು, ಅವನ್ನ ಕ್ಲೀನ್ ಮಾಡೋದ್ರಲ್ಲಿ ಅಷ್ಟೊತ್ತಾಯಿತು. ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲಾದರೂ ಡಿನ್ನರ್ ಮಾಡೋಣ ಅಂತೇಳಿ ಆ ಒಂದು ಬಂಡೆ ಹತ್ಬಿಟ್ಟು ಮೇಲ್ಗಡೆ ಬಂದ್ವಿ. ಸೊ ನಾನು ಯಾವಾಗೂ 1 ಸರಿ 2 ಸರಿ ಮೀನು ಹುಳಿ ಮಾಡಿ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನೀನೇ ಮಾಡಬೇಕಂದ್ರು. ಬಟ್ ನಾನಂತೂ ಮಾಡೋಕ್ಕಾಗಲ್ಲಪ್ಪ, ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ, ಮಾಡೋಕ್ಕಾಗಲ್ಲ, ನೀವು ಮಾಡಿ ನಾನು ಹೇಳ್ತೀನಿ ಅಂತೇಳಿ ಹೇಳಿದೆ. ಅದರಲ್ಲಿ ನಮ್ಮ ಹುಡುಗ ಎಣ್ಣೆ ಕಾಯಿಸ್ಬಿಟ್ಟು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಬಯಸ್ತಾ ಇದ್ದ. ಹಾಗೆ ನಾನು ಹೇಳ್ತಾ ಇದ್ದೆ ಒಂದೊಂದೇ. ಸೊ ಚೆನ್ನಾಗಿ ಮೀನು ಹುಳಿ ಕಾಯಿಸಿದ ನಂತರ ಎಲ್ಲರಿಗೂ ಸ್ವಲ್ಪ ಮೀನು ಹುಳಿ ಕೊಟ್ಟೆ. ಸೂಪರ್ ಅಂದರು. ಸರಿ ಈಗ ಮೀನು ಹಾಕಿ ಅಂತೇಳಿ ಆ ಒಂದು ಕಾದಿರುವಂಥ ಮೀನು ಹುಳಿಯಲ್ಲಿ ಮೀನುಗಳನ್ನ ಹಾಕ್ಸ್ಬಿಟ್ಟು ಒಂದು 10 ನಿಮಿಷ ಕಾಯಿಸ್ಲಿಕ್ಕೆ ಇಟ್ವಿ. 10 ನಿಮಿಷನೇ ಇಡಬೇಕು ಸ್ನೇಹಿತರೆ. ಭಾಳ ಹೊತ್ತಿಟ್ರೆ ಎಲ್ಲ ಚಿಕ್ಕ ಮೀನು ಆಗಿರೋದ್ರಿಂದ ಪೀಸ್ ಆಗಿಬಿಡ್ತವೆ. ಆದಮೇಲೆ ತಿನ್ನೋಕೆ ಬರಲ್ಲ. ಅದಕ್ಕೋಸ್ಕರ ವಿಡಿಯೋ ನೋಡ್ತಾ ಇರಿ. ಈಗೆಲ್ಲ ರೆಡಿ ಆಗಿದೆ. ಇನ್ನೇ ಚಪಾತಿ ಕೇಳ್ತಾರ ನಮ್ಗೆ ಒಂದ್ ಚಪಾತಿ ಕೊಡಿ ನೋಡ್ದ ತಗಪ್ಪ ನೀನು. ಇಂಕೋಟಿ ಎಲ್ಲ ಮಗಟೇನ. ಸೊ ಮೀನು ಸಾರು ಅಂತೂ ಸೂಪರ್ ಆಗಿತ್ತು. ಈಗ ಫೈನಲಿ ಪಾತ್ರೆ ತೊಳೆಯೋದು ಒಂದು ದೊಡ್ಡ ಕೆಲಸ. ನಮ್ಮ ಅಶೋಕ್ ಮಾವ ತೊಳಿತಾ ಇದ್ದ ವಿಡಿಯೋ ಮಾಡೋದ್ರಿಂದ ಬಿಸಾಕಿ. ಸೊ ಇವತ್ತು ಪಾತ್ರೆ ತಿಕ್ಕಿಲ್ಲ ಅಂದರೆ ಇನ್ನೊಂದು ದಿನ ಡಿನ್ನರ್ಗೆ ಬರಲ್ಲ ಪಾತ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ವಲ್ಪ ತಿಕ್ಕೊಂಡು ಮನೆ ಕಡೆ ಬಂದ್ವಿ. ಈ ಒಂದು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.